ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. 4 ಗಂಟೆ ಒಳಗಡೆ ಶ್ರೀಚಕ್ರ ತನ್ನ ಸ್ವಸ್ಥಾನ ಸೇರಬೇಕು. ಅದು ತಳ ಸೇರದೆ ಮೇಲ್ಗಡೆ ಉಳಿದು ಬಿಟ್ರೆ ದೊಡ್ಡ ಪ್ರಮಾದ ಆಗುತ್ತೆ. ಶಂಕರಾಜ ಸಿಕ್ಕಿದ್ರು, ಜಾಜಿ ಕಾಣೆ ಆಗಿರೋ ವಿಷಯನ ತಿಳಿಸಿದ್ದೀನಿ. ಅಲ್ಲಿ ಶ್ರೀಚಕ್ರನೇ ಕಾಣೆ ಆಗಿದೆಯಂತೆ. ಕಡೆಗೂ ಕಳ್ತನ ಆಗೇ ಹೋಯ್ತಾ ಶ್ರೀಚಕ್ರ? ಬಹಳ ಚೆನ್ನಾಗಿ ಕತೆ ಕಟ್ತೀಯ ನೀನು ಹೇಳಿದ ಕಟ್ಟುಕತೆನ ನಾನು ನಂಬಬೇಕು ಅಲ್ವಾ? ವಿರೂಪಾಕ್ಷ, ಇದು ಕತೆ ಹೇಳೋಕ್ಕಾಗ್ಲಿ ಕೇಳೋಕ್ಕಾಗ್ಲಿ ಸಮಯ ಅಲ್ಲ. ಆಗಿದ್ದಾಗೋಗಿದೆ. ನಮ್ಮ ಗುರಿ ಸಾಧನೆ ಇದ್ದಿದ್ದು ಶ್ರೀಚಕ್ರ. ಈಗ ಶ್ರೀಚಕ್ರ 3 ಜನರ ಹತ್ರನೂ ಇಲ್ಲ. ಗಲಾಟೆಯಲ್ಲಿ ಜನರು ಓಡೋದ್ರು, ಪಲ್ಲಕ್ಕಿ ಕೆಳಗೆ ಬಿತ್ತು. ಈಗ ಶ್ರೀಚಕ್ರ ಅಲ್ಲೇ ಎಲ್ಲೋ ಬಿದ್ದಿರುತ್ತೆ. ಈಗ ನಾವಲ್ಲಿ ಹೋಗಿ ನೋಡೋಣ, ಶ್ರೀಚಕ್ರ ಸಿಗುತ್ತೆ. ಇದು ಈಗಾಗಬೇಕಾಗಿರೋ ಕೆಲಸ. ಅದು ಬಿಟ್ಟು ನೀನ್ ಯಾಕೆ ಬಂದೆ, ಅವನ್ ಯಾಕೆ ಹೊಡೆದ ಅಂತ ಪುರಾಣ ಕೇಳೋ ಸಮಯ ಅಲ್ಲ. ಆ ಚಕ್ರ ಬೇರೆಯವ್ರ ಕೈಗೆ ಸಿಕ್ಕಿದ್ರೆ ಅದ್ರ ಪ್ರಯೋಜನ ಗೊತ್ತಿಲ್ಲ ಜನ ಅದನ್ನ ಗುಜರಿ ಅಂಗಡಿಗೆ ಹಾಕ್ತಾರಷ್ಟೇ. ಇನ್ ತಡ ಮಾಡೋದು ಬೇಡ, ನಡೀರಿ ಮೊದಲು ಅದನ್ನ ಹುಡ್ಕೋಣ. ನಡಿ ವಿರೂಪಾಕ್ಷ, ಈಗ ನಾವು ಮಾಡಬೇಕಾದ ಕೆಲಸ ಶ್ರೀಚಕ್ರನ ಹುಡ್ಕೋದು. ಶಾಸ್ತ್ರಿಗಳೇ, ಶ್ರೀಚಕ್ರ ಕಾಣಿಸ್ತಾ ಇಲ್ಲ. ಯಜಮಾನ್ರೆ, ಶ್ರೀಚಕ್ರ ಕಾಣೆಯಾಗಿದೆ. ಹೋಗು. ಸಾಕು, ಸಮಾಧಾನ. ಏನು ವಿಷಯ? ಅದಕ್ಕೆ ನಾನೇನ್ ಮಾಡಬೇಕು? ಗುಂಡೆ ತಿಂದು ಪ್ರಾಣ ಹೋಗೋ ಸ್ಥಿತಿ ನಾನೇ ಇದ್ದೆ. ಅಂಥದ್ರಲ್ಲಿ ಶ್ರೀಚಕ್ರ ಏನಾಗಿದೆ ನೋಡೋಣ ಅಂತ ನಾನೇ ಬಂದಿದ್ದೀನಿ. ಇರಬೇಕು, ಮುಳುಗಿದ್ರೆ ಕಲ್ಯಾಣಿಲ್ಲ ಇರಬೇಕು. ಎಲ್ಲೋಗುತ್ತೆ ಹುಡುಕಿ? ಈಗ ಆಗುತ್ತೆ ಅಂತ ನಮ್ಗೆ ಫಸ್ಟೇ ಗೊತ್ತಿತ್ತು, ಅದಕ್ಕೆ ನಿಮ್ಗೆ ಹೆಚ್ಚಿಗೆ ಕೊಟ್ಟಿದ್ವಲ್ಲ. ಅದಕ್ಕೆ ನಾನೇನ್ರಿ ಮಾಡ್ಲಿ? ನಾನೇನ್ ಮಾಡ್ಲಿ ಅಂದ್ರೆ, ನೀವು ಉತ್ಸವದಲ್ಲಿ ಏನ್ ಜವಾಬ್ದಾರಿ ಅದು ನಂದು ಅಂತ ಹೇಳಿದ್ರಲ್ಲ. ಸಿಗ್ತಾಳ ನಮ್ಮ ಸುಂದ್ರಿ ನಮಗೆ?
ಹುಡುಕಾಟ ಬಿಡಬಾರ್ದಲ್ವಾ? ಭರವಸೆ ಇರಬೇಕು. ಯಾಕೋ ಅನ್ನಿಸ್ತಿಲ್ಲ. ಒಂದೊಂದ್ಸರ್ತಿ ಅಮ್ಮನವ್ರ ಮೇಲೆ ಭರವಸೆ ಹೊರಟು ಹೋಗುತ್ತೆ. ಹಾಗ ಅನ್ಕೋಬಾರ್ದು, ಭರವಸೆ ಕಳ್ಕೋಬಾರ್ದು. ಕಳ್ದು ಹೋದ ನಮ್ಮ ಸುಂದ್ರಿ ಜಾಜಿ ರೂಪದಲ್ಲಿ ಸಿಕ್ಲಿಲ್ವಾ? ಇದೆಲ್ಲ ಆ ಮಹಾತಾಯಿ ಕೃಪೆ. ಸಿಕ್ಳು ಅಂತ ಸಂತೋಷ ಪಡೋ ಕಾಲಕ್ಕೆ ಮತ್ತೆ ಕಳೆದು ಹೋಗ್ತಾಳಲ್ಲ, ಇದೇನಾ ಅಮ್ಮನವ್ರ ಕರುಣೆ ನಮ್ಮ ಮೇಲೆ? ಸುರಕ್ಷಿತವಾಗಿದ್ದಾಳೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನನಗ ನಂಬಿಕೆ ಹೋಗ್ತಾ ಇದೆ. ಅಯ್ಯೋ, ಹೆದರಿಸ್ಬೇಡ್ರಿ. ತಾಯಿ ನಾನು, ಅವಳ ತಂದೆ ಆದ ನೀವು ನನಗೆ ಧೈರ್ಯ ಹೇಳಬೇಕು. ಅಂಥದ್ರಲ್ಲಿ ಇಲ್ಲ ಲಲಿತಾ, ಈ ಸಾರ್ತಿ ನಿನಗೆ ಧೈರ್ಯ ಹೇಳೋಕೆ ಆಗದೆ ಇರೋಂಥದ್ದೇನೋ ನಡೆದಿದೆ ಅನ್ನಿಸ್ತಿದೆ ನನ್ನ ಒಳ ಮನಸ್ಸು. ಹಾಗಂತೀರಾ? ಹಾಗಿದ್ರೆ ನಮ್ಮ ಜಾಜಿ ಅಷ್ಟೇ ಅನ್ಸುತ್ತೆ. ಯಾವ ನಂಬಿಕೆನೂ ಇಲ್ಲ. ನೀವು ನಂಬಿಕೆ ಕೆಟ್ಟರು ನನಗೆ ನಂಬಿಕೆ ಇದೆ. ನಾನು ಆ ಮಹಾತಾಯಿನ ನಂಬಿದ್ದೀನಿ. ಕಡೆ ಸುದ್ದಿ ಸಿಗೋವರೆಗೂ ನಾವು ಧೈರ್ಯ ಕೆಡೋದು ಬೇಡ. ಹುಡ್ಕೋಣ, ನೋಡೋಣ. ಅಳೋದು ಸಂಕಟ ಪಡೋದು ಬೇಡ. ಆ ತಾಯಿಗೆ ನಮ್ಮ ಮೇಲೆ ಕರುಣೆ ಇದ್ರೆ, ನಾವು ಮಾಡಿದ ಸೇವೆ ಸತ್ಯನೇ ಆಗಿದ್ರೆ ನಮ್ಮ ಜಾಜಿನ ಎಲ್ಲಾದ್ರೂ ಕಾಪಾಡಿರ್ತಾಳೆ. ಜಾಜಿ ನಮಗೆ ಸಿಕ್ಕೇ ಸಿಗ್ತಾಳೆ. ನಿನ್ನ ನಂಬಿಕೆ ಅಷ್ಟೇ. ಆ ಅಮ್ಮನವ್ರ ಕರುಣೆ ತೋರಿಸ್ಬೇಕು. ನಮ್ಮ ಜಾಜಿನ ಮತ್ತೆ ನಮಗೆ ಕೊಡಿಸ್ಬೇಕು. ಅಲ್ಲಿವರೆಗೂ ಹುಡ್ಕೋಣ, ನಡಿ. ವಿರೂಪಾಕ್ಷ ಶಾಸ್ತ್ರಿಗಳೇ, ಸ್ವಲ್ಪ ನಿಂತ್ಕೊಳ್ಳಿ. ಬನ್ನಿ ಬನ್ನಿ ಚಿತ್ರಗುಪ್ತರೆ, ನೀವೊಬ್ರು ಬಾಕಿ ಇದ್ರಿ ನೋಡಿ. ನನ್ನ ಪಾಪ ಪುಣ್ಯಗಳನ್ನ ಅಳತೆ ಮಾಡಿ ಲೆಕ್ಕ ಹಾಕೋದಕ್ಕೆ ಶುರು ಮಾಡಿ. ನಿಜ ಹೇಳಿ, ಏನು ನಡೀತು ಅಂತ. ಹಾಗಂದ್ರೆ ಏನತ್ತ? ಹೇಳೋದಕ್ಕೇನಿದೆ? ನಿಜ ಹೇಳಿ ಅಂದ್ರೆ ಏನು ಹೇಳಿ? ನನ್ನ ಪಿಂಡ ಏನ್ ಸುಳ್ಳು ಹೇಳಿದ್ದೀನಿ ನಾನು? ಎಲ್ಲ ನಿಮ್ಮ ಕಣ್ಣು ಮುಂದೆ ನಡೀತಲ್ರಿ. ಸರಿ, ನಿಮ್ಮ ಗ್ರಂಥದಲ್ಲಿ ಬರೆದಿಟ್ಕೊಳ್ಳಿ ಈಗ ಏನೇನು ನಡೀತು ಅಂತ. ಮುಂದಿನ ಪೀಳಿಗೆಗೆ ಚಕ್ರಾಪುರದ ಮುಂದುವರಿದ ಇತಿಹಾಸವನ್ನ ಹೇಳೋದಕ್ಕೆ ಅನುಕೂಲ ಆಗುತ್ತೆ. ಕಿರುಚಬೇಡಿ ಶಾಸ್ತ್ರಿಗಳೇ, ಅದರಿಂದ ಅಪಾಯ ನನಗಲ್ಲ, ನಿಮಗೇನೆ. ನೀವು ಶ್ರೀಚಕ್ರವನ್ನು ವಶಪಡಿಸ್ಕೋಬೇಕು ಅಂತ ಎಷ್ಟು ಚಡಪಡಿಸಿದ್ರಿ, ಎಷ್ಟು ಕುತಂತ್ರ ಮಾಡಿದಿರಿ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಈಗ ಶ್ರೀಚಕ್ರ ಕಳ್ತನ ಆಗಿರೋದು ಸಾಬೀತಾಗಿದೆ. ಅದು ನೀವೇ ಯಾಕದಿರಬಾರ್ದು? ತಲೆ ಕೆಟ್ಟಿದ್ಯೇನ್ರಿ ನಿಮ್ಗೆ? ಯಾರ ಮೇಲೆ ಹಣೆ ಮಾಡ್ಬೇಕು ಹೇಳಿ ಮಾಡ್ತೀನಿ. ನಾನೇ ಪ್ರಾಣಾಪಾಯದಲ್ಲಿದ್ದೆ, ಸಾವಿನ ಕದ ತಟ್ಟು ಬಂದಿದ್ದೀನಿ. ನಾನು ಹೇಗೆ ಕದಿಯೋದಕ್ಕೆ ಸಾಧ್ಯ? ಬರೀ ಆಪಾದನೆ ಮಾಡೋದಲ್ಲ, ತಲೆಗೂ ಸ್ವಲ್ಪ ಕೆಲಸ ಕೊಡಿ, ಯೋಚನೆ ಮಾಡ್ರಿ. ಆದ್ರೂ ಯಾಕೋ ನಂಬಿಕೆ ಬರ್ತಿಲ್ಲ ನನಗೆ ನಿಮ್ಮ ಮೇಲೆ. ಯಾವಾಗ ನೋಡಿದ್ರು ನನ್ನ ಮೇಲೇನೆ ಅನುಮಾನದ ಭೂತ ನಿಮ್ಗೆ. ಯಾರ ಮೇಲೆ ಹಣೆ ಮಾಡ್ಲಿ? ಅಮ್ಮನವ್ರ ಮೇಲೆ. ಈಗ ನಿಮ್ಗೆ ಆಣೆ ಹಾಕೋಕ್ಕೂ ದೇವರು ಸಿಗಲ್ಲ ಶಾಸ್ತ್ರಿಗಳೇ. ಎಲ್ಲವನ್ನೂ ಕಳ್ಕೊಂಡು ಬಿಟ್ಟಿದ್ದೀರಿ. ಒಂದು ವೇಳೆ ಶ್ರೀಚಕ್ರ ಕದ್ದು ನೀವೇ ಅನ್ನೋದು ನಿಜವಾದರೆ ಉದ್ಧಾರ ಆಗೋದಿಲ್ಲ. ನೀವು ನಿಮ್ಮ ಇಡೀ ವಂಶವೇ ನಾಶವಾಗುತ್ತೆ, ತಿಳ್ಕೊಳ್ಳಿ.
ಕಡ್ಕಿ ಕಡ್ಕಿ ಎಲ್ಲ ಎಲ್ಲ ಹಾಳಾಗಿ ಹೋಗೋಗ್ ಮಾಡ್ಬಿಟ್ಟಿಯಲ್ಲ. ನಾನು ಹೇಳಿದ ಪ್ರಕಾರ ಶ್ರೀಚಕ್ರವನ್ನ ನೀನು ಎತ್ಕೊಂಡು ಹೋಗ್ಬೇಕಾಗಿತ್ತು. ನಾನು ನಿನಗೆ ಎಲ್ಲವನ್ನ ಸ್ಪಷ್ಟವಾಗಿ ಬಿಡಿಸಿ ಬಿಡಿಸಿ ಹೇಳಿದ್ದೆ. ಬಂಗಾರಿ ವಿರೂಪಾಕ್ಷನ್ ಗುಂಡು ಹೊಡಿತಾನೆ, ನಾನು ಬಂಗಾರಿ ಗುಂಡು ಹೊಡಿತೀನಿ, ನೀನು ಶ್ರೀಚಕ್ರನ ಎತ್ಕೊಂಡು ಹೋಗು, ನಾನು ಆಮೇಲೆ ಬಂದು ಸೇರ್ಕೊಂತೀನಿ ಅಂತ. ಆದ್ರೆ ನೀನು ಏನು ಮಾಡಿದೆ? ಎಲ್ಲ ನೀನೇ ಮಾಡಿ. ಕೊನೆ ಹೊತ್ತಲ್ಲಿ ಎಡವಟ್ ಮಾಡಿದೆ. ಬಂಗಾರಿ ಬದಲಿಗೆ ಮಣಿಕಂಠನ ಮೇಲೆ ಗುಂಡು ಹಾರಿಸ್ದೆ. ಈಗ ಅವನು ಸಾಯೋ ಪರಿಸ್ಥಿತಿಯಲ್ಲಿದ್ದಾನೆ. ನನಗಿನ್ನೂ ನಂಬಿಕೆ ಬರ್ತಿಲ್ಲ. ನನಗೆ ನಿನ್ನ ಮೇಲೆ ಅನುಮಾನ. ಶ್ರೀಚಕ್ರ ಎಲ್ಲಿದೆ ಅಂತ ನಿನಗೆ ಗೊತ್ತು, ಅದು ಏನು ಮಾಡ್ತೀವಿ ನನಗೆ ಗೊತ್ತಿಲ್ಲ. ಶ್ರೀಚಕ್ರ ಎಲ್ಲಿದ್ರು ನೀನೇ ಹುಡುಕಿ ತರಬೇಕು. ಇಲ್ಲ ಅಂದ್ರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಶ್ರೀಚಕ್ರದ ಬಗ್ಗೆ ನಿನ್ಗೆಷ್ಟು ಗೊತ್ತು? ಅಷ್ಟೇ ನನಗೂ ಗೊತ್ತಿರೋದು. ಅವಿವೇಕಿ ನೀನು. ನಿನ್ನ ಕೆಲಸ ನೀನ್ ಮಾಡಿದಿದ್ರೆ ನಮ್ಮ ಕೆಲಸ ನಾವು ಮಾಡ್ತಿದ್ವಿ. ಮಣಿಕಂಠನ ಮೇಲೆ ಗುಂಡು ಹಾರಿಸ್ದೆ. ನಮ್ಮ ಪ್ರಾಣ ಕಾಪಾಡಬೇಕಾದವ್ ನೀನು. ಸ್ವಲ್ಪ ಯಾಮಾರಿದ್ರು ಜನರ ಕೈಯಲ್ಲಿ ಸಿಕ್ಕಾಕೊಂಡು ಸಾಯ್ತಿದ್ವಿ. ಎಲ್ಲ ಅನಾಹುತ ಅವಾಂತರಗಳಿಗೆ ನಿನ್ನ ನಿರ್ಲಕ್ಷ್ಯವೇ ಕಾರಣ. ಈಗ ತಪ್ಪೆಲ್ಲ ನಮ್ದೆ ಅಂತ ನಮ್ಮ ಮೇಲೆ ಗೂಬೆ ಕೂರ್ಸ್ತಿದೀಯಾ? ನನಗೆ ಕಾರಣಗಳು ಬೇಡ ಕಡ್ಕಿ. ಶ್ರೀಚಕ್ರ ಬೇಕು ಅಷ್ಟೇ. ಅದನ್ನ ನೀನೇ ತಂದ್ಕೊಡ್ಬೇಕು. ರೀ ಸ್ವಾಮಿ, ನಿಂತ್ಕೊಳ್ರಿ. ನೀವು ಪೊಲೀಸ್ನವರು ಅಂತ ಇರೋದು ಯಾಕ್ರಿ? ನಮ್ಮಂತ ಅಮಾಯಕ ಜನಗಳನ್ನ ಲಾಠಿ ತಗೊಂಡಿದ್ರೆ ಸದಿಕಾ? ರೇ ಸ್ವಾಮಿ, ಕಳ್ಳರು ಬಂದಿದ್ದು ಆಯ್ತು, ಶ್ರೀಚಕ್ರನ ಕದ್ದಿದ್ದು ಆಯ್ತು. ನಿಮ್ ಮುಂಚೆನೆ ಗೊತ್ತಿತ್ತು ತಾನೆ ಶ್ರೀಚಕ್ರ ಕಳ್ತನ ಆಗತ್ತೆ ಅಂತ? ನೀವೇನ್ ಮಣ್ಣು ತಿಂತಾ ಇದ್ರಾ? ಇಲ್ಲ ಕಣ್ಣಿಗೆ ಗೆದ್ಲತ್ತಿತ್ತ? ಶ್ರೀಚಕ್ರ ಕಳ್ತನ ಆಗುತ್ತೆ ಅಂತ ಗೊತ್ತಿದ್ವ? ನಿಮ್ ಬುದ್ಧಿ ದನ ಮೇಯಿಸ್ತಿತ್ತ? ಇಲಾಖೆಯವರು ನಿಮ್ಗೆ ಎಲ್ಲ ಅಧಿಕಾರ ಕೊಟ್ಟಿದ್ರು, ಆದ್ರೂ ಏನು ಕಿಸಿಲಿಲ್ಲ ನೀವು. ಎಲ್ಲ ಬಂದೋಬಸ್ತು ಮಾಡಿದೀವಿ ಅಂತ ಜಂಬ ಕೊಚ್ಕೋತಾ ಇದ್ರಿ. ಈಗೇನಾಯ್ತು? ಶ್ರೀಚಕ್ರ ಎಲ್ಲಿದೆ ಅಂತ ನೀವೇ ಕಂಡುಹಿಡಿಬೇಕು. ಈಗಲೇ ಹುಡುಕ್ಸಿ. 4 ಗಂಟೆ ಒಳಗಡೆ ಶ್ರೀಚಕ್ರ ಪೀಠ ಸೇರಿದ್ರೆ ನಮ್ಮ ಚಕ್ರಪುರಿಗೆ ಗರ ಹಿಡಿಯುತ್ತೆ, ರಾಹು ಬಡಿಯುತ್ತೆ, ಸರ್ವನಾಶ ಆಗುತ್ತೆ. ಬದ್ಮಾಶ್ ನನ್ನ ಮಕ್ಕಳ. ಜಗಳಾಡಿದ್ರೆ ಒಬ್ಬೊಬ್ಬರನ್ನು ಗುಂಡು ಹಾಕಿ ಸಾಯಿಸ್ಬಿಡ್ತೀನಿ. ಯಾರ ಹತ್ರ ಮಾತಾಡ್ತಾ ಇದ್ದೀರಿ? ಮಾರಿಗುಡಿ, ಇನ್ಸ್ಪೆಕ್ಟರ್ ಮಾರಿಗುಡಿ. ತಲೆ ಕೆಟ್ರೆ ನಮ್ಮ ಇಲಾಖೆಗೆ ಕೇರ್ ಮಾಡೋನಲ್ಲ ನಾನು. ಕಳ್ಳರನ್ನ ಕರ್ಕೊಂಡು ಬಂದು ಚೂ ಬಿಟ್ಟು ಕಳ್ತನ ಮಾಡಿಸಿದಿನ. ಆವಾಜ್ ಹಾಕಿದ್ರೆ ಒಬ್ಬೊಬ್ಬರನ್ನು ಸುಟ್ಟು ಹಾಕ್ಬಿಡ್ತೀನಿ. ಕಳ್ಸ್ಕೊಳ್ಳಿ. ಕಡ್ಡಿಗೇರಿದ್ರೆ ಜೀಪ್ ಸಮೇತ ನೀನು ಸುಟ್ಟು ಬೂದಿ ಆಗೋಗ್ತೀಯ. ಹುಷಾರ್. ಮಹಾತಾಯಿ, ಧರ್ಮ ಸಂಸ್ಥಾಪನಾರ್ಥವಾಗಿ ಸುತ್ತಿರೋ ಶ್ರೀಚಕ್ರ ಕಳವಾಗಬಾರ್ದಮ್ಮ.
ಅದು ಯಾವುದೇ ಕಾರಣಕ್ಕೂ ದುಷ್ಟರು ಕೈವಶವಾಗಬಾರ್ದು ತಾಯಿ. ಅದು ಅವ್ರಗಳ ಕೈವಶವಾದರೆ ಆಗೋ ಅಪಾಯ ಏನು ಅಂತ ನಿನಗೂ ಗೊತ್ತು. ಎಲ್ಲರನ್ನೂ ಕಾಪಾಡೋಳು ನೀನು. ನಿನ್ನನ್ನು ನಾವು ಕಾಪಾಡೋಕ್ಕಾಗುತ್ತಾ ತಾಯಿ ಹೇಳು? ನಿನ್ನನ್ನು ನೀನೇ ರಕ್ಷಿಸ್ಕೋಬೇಕು ತಾಯಿ. ಹಾಗೆ ನಮ್ಮನ್ನು ನೀನೇ ಕಾಪಾಡಬೇಕು. ಶ್ರೀಚಕ್ರ ಯಾವುದೇ ಕಾರಣಕ್ಕೂ ದುಷ್ಟರು ಕೈ ಸಿಗದೇ ಇರೋ ಹಾಗೆ ಮಾಡಿ ಅದು ಪುನಃ ತನ್ನ ಪೀಠಕ್ಕೆ ಮರಳೋ ಹಾಗೆ ನೀನೇ ಮಾಡಬೇಕು ತಾಯಿ. ನೀನೇ ಮಾಡಬೇಕು. ಇದು ನನ್ನದೊಬ್ಬಂದೇ ಪ್ರಾರ್ಥನೆ ಅಲ್ಲ ತಾಯಿ. ನಿನ್ನ ಸಮಸ್ತ ಭಕ್ತರ ಆಶಯ ಇದೇ ಆಗಿದೆ. ಸರ್ವೇ ಜನ ಸುಖಿನೋ ಭವಂತು ಅಂತ ಹಾರೈಸಿ ನಮ್ಮನ್ನೆಲ್ಲ ಕಾಪಾಡು ತಾಯಿ. ಬಾಯಾರಿತು ಎಂದು ಬಾವಿ ನೀರಿಗೆ ಪೋದೆ, ಬಾವಿ ಜಲಬತ್ತಿ ಬರಿದಾಯ್ತೋ ಹರಿಯೇ. ಅಯ್ಯೋ, ನನ್ನ ಕೈ ಹಾಕಿದ್ದೆಲ್ಲ ಖಾಲಿ ಆಗ್ತಾ ಇದೆಯಲ್ಲೋ. ನನ್ನ ಹೆಂಡತಿಗೆ ಎರಬೇಡ ಕಣೆ ಮಗುನ, ನಮ್ಮಮ್ಮನ ಪ್ರಾಣ ಹೋಗುತ್ತೆ ಅಂತ ಇದ್ದೀನಿ. ಅವಳು ನನ್ನ ಮಾತು ಕೇಳ್ತಾ ಇಲ್ಲ. ಈ ಕಡೆ ಜಾಜಿ ಕೈಲಿರೋ ಬೊಂಬೆನ ತಗೊಂಡೋಗಿ ಮೈಯಾಡಿ ಜನನಕ್ಕೆ ಕೊಟ್ಟು ದುಡ್ಡು ಎಣಿಸ್ಕೊಳ್ಳೋಣ ಅಂತ ಇದ್ದೀನಿ. ಆದರೆ ಆ ಜಾಜಿನೂ ಸಿಗ್ತಾ ಇಲ್ಲ. ಲೇ ಜಗ್ಗಿ, ನೀನು ಅವಳಿಗೆ ದುಡ್ಡು ಕೊಡ್ತೀನಿ, ಮೈಯಾಡಿ ಜನನಿಗೆ ಹೋಗ್ಬಿಟ್ಟು ಮಾಡ್ತೀನಿ ಅಂತ ಹೇಳಿದ್ದನ್ನು ಕೇಳಿ ತಾನೇ ಮಾಡ್ಕೊಳ್ಳೋದಕ್ಕೆ ಅವಳು ರೈಲು ಹತ್ತಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ ಕಣ. ಇಲ್ಲ ಕಣ, ಅವಳಿಗೆ ದುಡ್ನಾಶ ಇಲ್ಲ. ಅವಳಿಗೆ ಆ ವಿಗ್ರಹ ಜೊತೆ ಏನೋ ಒಂಥರ ಮೋಹ. ನಾನು ಅದನ್ನು ವಿಗ್ರಹ ಅಂತ ತಿಳ್ಕೊಂಡಿದ್ದೀನಿ. ಅವಳು ಅದನ್ನು ಸುಂದರಮ್ಮ ಅಂದ್ಕೊಂಡು ಎದೆಗೆ ಹಚ್ಕೊಂಡು ಓಡಾಡ್ತಾ ಇರ್ತಾಳೆ. ಅದು ಹಾಳಾಗೋಗ್ಲಿ ಬಿಡು. ಈಗ ಮುಂದಿನ ದಾರಿ? ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ, ಇದೇ ಮುಂದಿನ ದಾರಿ. ಲೇ ಆಟೋ ರಾಜ, ಅಂದರೆ ವಿಗ್ರಹದ ಆಸೆನ ಬಿಟ್ಬಿಡೋದು ಅಂತೀಯಾ? ನಿನ್ನನ್ನೇ ಬಿಟ್ಬಿಡೋದು ಅಂತ ಯೋಚನೆ ಮಾಡಿದ್ದೀನಿ. ಅಖಂಡ ಜ್ಯೋತಿಷಿಗಳಾದ ಭೂಪಾಲಿಗಳು ಹೇಳಿಲ್ವಾ, ರಾಹು ಬಡ್ದವ್ರನ್ನ ಜೊತೆಲಿ ಇಟ್ಕೊಂಡ್ರೆ ಕೆಲಸಗಳಾಗಲ್ಲ ಅಂತ. ನೀನು ಯಾಕೋ ನನ್ನ ಜೊತೆ ಇರೋ ಸರಿ ಕಾಣ್ತಾ ಇಲ್ಲ. ಲೇ ಮಗನೇ, ನನ್ನ ಜಾತಕನು ಅದೇ ಭೂಪಾಲಿ ನೋಡಿದ್ದು ಕಣೋ. ಅವ್ನು ಹೇಳ್ತಾ ಇದ್ದ, ನಿನಗೆ ಶನಿ ಕಾಟ ಇದೆ, ಮಿತ್ರನೇ ಶತ್ರು ಆಗ್ತಾನೆ ಅಂತ. ಕೊಟ್ಟಿಡ್ದು ತಾಳ್ದಾಗ ಬಿದ್ದು ಸಾತೋಗ್ಬಿಡ್ಬೇಕು. ಆಗಲಿ ಬಿಡಪ್ಪ, ನಾನು ಶನಿ, ನೀನು ರಾಹು, ಒಳ್ಳೆ ಜೋಡಿ ಬಿಡು. ಆಯಿತು. ಅಲ್ಲ, ಶ್ರೀಚಕ್ರ ಮಾಯ, ಜಾಜಿ ನಾಪತ್ತೆ, ವಿಗ್ರಹ ಕಾಣ್ತಾ ಇಲ್ಲ. ಎಲ್ಲಿಗೋದು ಎಲ್ಲ? ಮಾವ, ನಿಮಗೆ ವಿಷಯ ಗೊತ್ತಾಯ್ತಾ? ಯಾವ ವಿಚಾರನಮ್ಮ? ನನ್ನ ಯೋಚನೆ ಎಲ್ಲ ಶ್ರೀಚಕ್ರದ್ದು ಒಂದೇನೆ. ಅದು ನನಗೆ ಗೊತ್ತಿದೆ ಮಾವ. ನಿಮ್ಮ ಸೊಸೆಯಾಗಿ ಇದುವರೆಗೂ ನಾನು ನಿಮ್ಮ ಹತ್ರ ಏನೂ ಕೇಳಿಲ್ಲ. ಸಂದರ್ಭ ಬರೋ ವೇಳೆಗೆ ನೀವು ದೇಶಾಂತರ ಹೊರಟ್ಬಿಟ್ಟಿದ್ರಿ. ಅಮ್ಮನವ್ರನ್ನ ಕೇಳ್ಕೊಳ್ಳೋಣ ಅಂದರೆ ಅವರು ಕಲ್ಲಾಗ್ಬಿಟ್ಟಿದ್ದಾರೆ. ಈಗ ನೀವೇ ನಮ್ಮ ಪಾಲಿನ ದೇವರು. ಯಾಕಮ್ಮ ಅಂಥ ದೊಡ್ಡ ಮಾತು? ಯಾಕಂತ ದೊಡ್ಡ ಸ್ಥಾನ ನನಗೆ ಕೊಡ್ತಾ ಇದೆಯಾ? ನಾವೆಲ್ಲ ಫುಲು ಮಾನವರು. ಅಮ್ಮನವರು ಆಟ ಆಡ್ತಾ ಇದ್ದಾರೆ. ಆ ಮಹಾತಾಯಿ ಆಡಿಸ್ತಾ ಇದ್ದಾಳೆ, ನಾವೆಲ್ಲ ಆಡ್ತಾ ಇದ್ದೀವಿ ಅಷ್ಟೇ. ಈಗ ವಿಷಯ ಏನು? ನಿನ್ನ ದುಃಖ ಏನು? ನಮ್ಮ ಜಾಜಿ ಕಳೆದು ಹೋಗಿದ್ದಾಳೆ. ಈ ಗದ್ದಲದಲ್ಲಿ ಅವಳು ಜೀವಂತವಾಗಿದ್ದಾಳೋ ಇಲ್ವೋ ತಿಳಿತಾ ಇಲ್ಲ. ಯಾವುದೋ ಹೆಣ್ಮಗಳ ದೇಹನ ಪಟ್ಟಣದ ಆಸ್ಪತ್ರೆಗೆ ತಗೊಂಡು ಹೋದ್ರಂತೆ. ಆ ವಿಷಯ ಕೇಳಿದಾಗಿಂದ ಆತಂಕ ಹೆಚ್ಚಾಗ್ತಾ ಇದೆ. ಅದೇನಾದರೂ ನಮ್ಮ ಜಾಜಿನೇ ಆಗಿರ್ಬೋದಾ ಅಂತ ತಿಳಿತಾ ಇಲ್ಲ. ನಮ್ಮ ಮನಸ್ಸಿದೆಯಲ್ಲ, ಅದು ಒಂಥರಹ ಹುಚ್ಚು ಕುದುರೆ ಓಟದ ಹಾಗೆ. ಕೆಲವು ಸಂದರ್ಭದಲ್ಲಿ ಏನು ನಡೆಯುತ್ತೋ ಅದೇ ಕಾಲಕ್ಕೆ ನಡೆಯೋ ಘಟನೆಗಳನ್ನು ನಮ್ಮ ಸಂದರ್ಭಕ್ಕೆ ತಕ್ಕ ಹಾಗೆ ತಾಳೆ ಹಾಕೋದು. ಆಗ ಮನಸ್ಸು ಇನ್ನೂ ಜರ್ಜರಿತವಾಗುತ್ತೆ. ಅದೇನೋ ನನಗೆ ಗೊತ್ತಿಲ್ಲ ಮಾವ. ನಿಮಗೆ ದಿವ್ಯ ದೃಷ್ಟಿನಲ್ಲಿ ಮುಂದಿನ ಆಗು ಹೋಗುಗಳೆಲ್ಲ ಕಾಣಿಸುತ್ತೆ. ಈಗ ನನ್ನ ಪ್ರಶ್ನೆ, ನಮ್ಮ ಜಾಜಿ ನಮಗೆ ಸಿಗ್ತಾಳ ಇಲ್ವಾ ಹೇಳಿ ಮಾವ.